ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣಿ ಮಂಗಲಂ ಕುಂದ ಕುಂದಾದ್ಯೋ ಜೈನ ಧರ್ಮೋಸ್ತು ಮಂಗಲಂ. ಮೊದಲಿಗೆ ನನ್ನ ಭಾಷಣವನ್ನು ವೀಕ್ಷಿಸುತ್ತಿರುವ ಎಲ್ಲ ಸಹೃದಯಗಳಿಗೂ ಹಾಗೂ ಗುರು ಹಿರಿಯರಿಗೂ ಜೈ ಜಿನೇಂದ್ರಗಳನ್ನು ಅರ್ಪಿಸುತ್ತೇನೆ. ನನ್ನ ಹೆಸರು ಸಂಜೋತಾ ಪವನ್ ಪಾಟೀಲ್, ಊರು ಹಲಗ, ತಾಲೂಕು, ಜಿಲ್ಲಾ ಬೆಳಗಾವಿ. ಇಂದಿನ ಭಾಷಣದ ವಿಷಯ ಪ್ರಸ್ತುತ ಕಾಲದಲ್ಲಿ ಜೈನ ಧರ್ಮದ ಮಹತ್ವ ಎಂಬ ಮಹತ್ವದ ವಿಷಯದ ಬಗ್ಗೆ ಮಾತನಾಡಲು ತುಂಬ ಹೆಮ್ಮೆ ಅನಿಸುತ್ತೆ. ಹಣ ಕಳೆದು ಹೋದರೆ ಮತ್ತೆ ಗಳಿಸ್ಬೋದು, ಕೀರ್ತಿ ಕಳೆದು ಹೋದರೆ ಮರಳಿ ಬರೋದು ಕಷ್ಟ, ಆದರೆ ಸಂಸ್ಕಾರನೇ ಕಳೆದು ಹೋದರೆ ಜೀವನಮಯ ದಾರಿನೇ ತಪ್ಪುತ್ತೆ. ಹಾಗೆ ಬಂಧುಗಳೇ, ಈ ಜಗತ್ತಿನಲ್ಲಿ ದುಡ್ಡು ಕೊಟ್ಟರೆ ಎಲ್ಲವೂ ಸಿಗುತ್ತೆ, ಆದರೆ ಸಂಸ್ಕಾರ ಸಿಗಲು ಸಾಧ್ಯನಾ? ಇಂತಹ ಸಂಸ್ಕಾರವನ್ನು ಪಡೆದುಕೊಳ್ಳಬೇಕಾದ್ರೆ ಜೈನ ಧರ್ಮದ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಅದು ಸಾಧ್ಯ. ಮೊದಲು ನಾವು ಜೈನರಾಗಿ ಹುಟ್ಟಿದ್ದೇವೆ, ಅದು ನಮ್ಮ ಪುಣ್ಯ. ಇಂತಹ ಪುಣ್ಯದ ಧರ್ಮದಲ್ಲಿ ಹುಟ್ಟಿ ಸಂಸ್ಕಾರವಿಲ್ಲದೆ ಇಂದಿನ ಯುವ ಜನತೆ ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡುತ್ತಿದ್ದಾರೆ. ಬೇಕಾಬಿಟ್ಟಿಯಾಗಿ ಮನರಂಜನೆಯಲ್ಲಿ ತೊಡಗುವುದು, ಸಸ್ಯಾಹಾರ ಮಾಂಸಾಹಾರದ ಪರಿವೇ ಇಲ್ಲದೆ ತಿನ್ನುವುದು, ಸ್ವಇಚ್ಛಾರವಾಗಿ ವರ್ತಿಸುವುದು, ಹೆಣ್ಣು ಮಕ್ಕಳು ಅನ್ಯ ಜಾತಿಯವರೊಂದಿಗೆ ಮದುವೆಯಾಗುವುದು, ಯುವಕರು ದುಶ್ಚಟಗಳಿಗೆ ದಾಸರಾಗುವುದು, ಈ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ವಿದ್ಯೆ ಕೊಡುತ್ತದೆ ಜ್ಞಾನ, ಸಂಸ್ಕಾರ ಕೊಡುತ್ತದೆ ಮಾನ. ಎರಡು ಸೇರಿದಾಗಲೇ ಮನುಷ್ಯನ ಬದುಕಿಗೆ ಸಾರ್ಥಕ ಸ್ಥಾನ ಎಂದು ಹೇಳುತ್ತಾ, ಒಂದು ಮೂರ್ತಿಗೆ ಸಂಸ್ಕಾರ ಬರುವುದು ಅದು ಪೂಜಿಸಲ್ಪಟ್ಟಾಗ ಮಾತ್ರ. ಹಾಗೆ ಒಂದು ಮಗುವಿಗೆ ಸಂಸ್ಕಾರ ಬರುವುದು ಆತನ ತಂದೆ ತಾಯಿ ಹಾಗೂ ಗುರು ಹಿರಿಯರಿಂದ. ಹಾಗೂ ಅದಕ್ಕಾಗಿ ಬಂಧುಗಳೇ, ಮಕ್ಕಳಿಗೆ ಸಂಪತ್ತಿಗಿಂತ ದೊಡ್ಡದು ಸಂಸ್ಕಾರ ಅನ್ನೋದನ್ನು ಹೇಳಿಕೊಡಿ. ಹಾಗೆಯೇ ಪ್ರಸ್ತುತ ಕಾಲದಲ್ಲಿ ಜೈನ ಧರ್ಮದ ಮಹತ್ವದ ಬಗ್ಗೆ ಮಾತನಾಡೋದಾದರೆ, ಸಾಗರದಿಂದ ಒಂದು ಕೊಡ ನೀರು ಹೊರತೆಗೆದಂತೆ, ಸಾಗರದಿಂದ ಒಂದು ಕೊಡ ನೀರು ಹೊರತೆಗೆದ್ರೆ ಅದರ ಮಟ್ಟ ಹೇಗೆ ಕಡಿಮೆ ಆಗೋದಿಲ್ವೋ ಹಾಗೆ ಇಷ್ಟೊಂದು ವಿಶಾಲವಾದಂಥ ಜೈನ ಧರ್ಮದ ಬಗ್ಗೆ ಕೇವಲ ಸ್ವಲ್ಪ ಸಮಯದಲ್ಲಿ ಮಾತನಾಡೋದು ಅಂತಂದರೆ ಅದು ಕಷ್ಟ ಸಾಧ್ಯನೇ. ಆದರೂ ಬಂಧುಗಳೇ, ಸ್ವಲ್ಪ ಸಮಯದಲ್ಲಿಯೇ ನನ್ನ ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ನಾನು ಇಚ್ಛೆಪಡ್ತಾ ಇದ್ದೀನಿ. ಬಾಹ್ಯದ ಶತ್ರುವನ್ನು ಗೆಲ್ಲುವುದು ಸುಲಭ ಸಾಧ್ಯ, ಅಂತರಂಗದ ಅರಿಷಡ್ ವರ್ಗಗಳನ್ನೇ ಗೆದ್ದವನೇ ಜಿನ. ಕತ್ತಲೆಯ ಹಾದಿಗೆ ಅಹಿಂಸೆ ದಾರಿದೀಪ, ಜಗಕ್ಕೆ ಶಾಂತಿ ನೀಡಿದ ತೀರ್ಥಂಕರ ಗುಣಗಾನವೇ ಪುಣ್ಯ ಎಂದು ಹೇಳುತ್ತಾ, ಜಗತ್ತಿನ ಇತಿಹಾಸದ ಪುಟಗಳಲ್ಲಿ ಶಾಂತಿ ಮೌಲ್ಯಗಳ ಹೆಸರಿನಲ್ಲಿ ಅಚ್ಚಳಿಯದ ಗುರುತು ಮೂಡಿಸಿರುವ ಧರ್ಮ ಯಾವುದು ಅಂತಂದರೆ ಅದು ನಮ್ಮ ಜೈನ ಧರ್ಮ. ಕೇವಲ ಇದು ಒಂದು ಧರ್ಮವಲ್ಲ, ಇದೊಂದು ವೈಜ್ಞಾನಿಕ ಜೀವನ ಪದ್ಧತಿ. ಆತ್ಮವತ್ ಸರ್ವಭೂತೇಶು ಅಂತಂದರೆ ಪ್ರತಿಯೊಂದು ಜೀವಿಯನ್ನು ತನ್ನಂತೆ ಕಾಣುವ ವಿಶಾಲ ಮನೋಭಾವ ಧರ್ಮದ ಅಡಿಪಾಯವಾಗಿದೆ. 2500 ವರ್ಷಗಳ ಹಿಂದೆ ಮಹಾವೀರರು ಬೋಧಿಸಿದ ತತ್ವಗಳು ಅಂದರೆ ಸತ್ಯ, ಅಹಿಂಸೆ, ಆತ್ಸೇಯ, ಅಪರಿಗ್ರಹ, ಬ್ರಹ್ಮಚರ್ಯ, ಅನೇಕಾಂತವಾದಗಳು ಇಂದಿನ 21ನೇ ಶತಮಾನದ ಸಂಘರ್ಷಮಯವಾದಂಥ ಜಗತ್ತಿಗೆ ಅತ್ಯಂತ ಅವಶ್ಯಕವಾದಂಥ ಮದ್ದಿನಂತಾಗಿವೆ. ಇಂದಿನ ಆಧುನಿಕ ಯುಗದಲ್ಲಿ ಮನುಷ್ಯ ತಾಂತ್ರಿಕವಾಗಿ ಎಷ್ಟೇ ಬೆಳೆದಿದ್ದರೂ ಕೂಡ ಮಾನಸಿಕ ಶಾಂತಿ ಮತ್ತು ನೈತಿಕತೆಯಲ್ಲಿ ಬಹಳ ಹಿಂದೆ ಬಿದ್ದಿದ್ದಾನೆ. ಇಂತಹ ಸಮಯದಲ್ಲಿ ಜೈನ ಧರ್ಮದ ಅನೇಕಾಂತ ಅಪರಿಗ್ರಹ ತತ್ವಗಳು ಸಮಾಜದ ಸಮತೋಲನವನ್ನು ಕಾಯ್ದುಕೊಳ್ಳಲು ಅನಿವಾರ್ಯವಾಗಿವೆ. ಅಹಿಂಸೆಯನ್ನು ಕೇವಲ ಅಸ್ತ್ರವನ್ನಾಗಿ ಬಳಸದೆ ಅದನ್ನೊಂದು ಆಚರಣೆಯನ್ನಾಗಿ ಮಾಡಿಕೊಂಡ ಈ ಧರ್ಮವು ಪ್ರಸ್ತುತ ಕಾಲದ ಪ್ರತಿಯೊಂದು ಸಮಸ್ಯೆಗೆ ನೈತಿಕ ಪರಿಹಾರವನ್ನು ನೀಡ್ತಾ ಇದೆ. ಕರ್ನಾಟಕದ ಮಣ್ಣಿನಲ್ಲಿ ಜೈನ ಧರ್ಮವು ಕಲೆ, ಸಾಹಿತ್ಯ, ವಾಸ್ತುಶಿಲ್ಪದ ಮೂಲಕ ಸುವರ್ಣ ಇತಿಹಾಸವನ್ನೇ ಬರೆದಿದೆ. ಈ ಹಿನ್ನೆಲೆಯಲ್ಲಿ ಪ್ರಸ್ತುತ ಕಾಲಮಾನದಲ್ಲಿ ಜೈನ ಧರ್ಮದ ಪ್ರಸ್ತುತತೆ, ಅದರ ಮಹತ್ವವನ್ನು ಅರಿಯುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ. ಜೈನ ಧರ್ಮದ ತತ್ವಗಳಲ್ಲಿ ಮೊದಲನೇ ತತ್ವ ಹಾಗೂ ಮೂಲ ತತ್ವ ಅಹಿಂಸೆ. ಇವತ್ತಿನ ಕಡಿ, ಹೊಡಿ, ಬಡಿ ಎನ್ನುವ ಹಿಂಸಾತ್ಮಕ ಪ್ರಪಂಚದಲ್ಲಿ ಈ ಅಹಿಂಸಾ ತತ್ವ ತುಂಬ ಅಗತ್ಯವಾಗಿದೆ. ಜೈನ ಧರ್ಮವು ಕೇವಲ ಪ್ರಾಣಿಗಳನ್ನು ಕೊಲ್ಲದಿರುವುದು ಅಹಿಂಸೆ ಅನ್ನೋದಿಲ್ಲ, ಮನಸ್ಸಿನಲ್ಲಿ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸುವುದು ಕೂಡ ಅಹಿಂಸೆ. ಇಂದಿನ ದ್ವೇಷದ ಕಾಲಕ್ಕೆ ಈ ಮಾರ್ಮಿಕ ತತ್ವವು ಅತ್ಯಂತ ಅವಶ್ಯಕ. ಅದಕ್ಕೆ ಸಾವಿರಾರು ವರ್ಷಗಳ ಹಿಂದೆ ಮಹಾವೀರ ಭಗವಾನರು ಒಂದು ಮಾತನ್ನು ಹೇಳಿದ್ದಾರೆ, ಬದುಕು ಮತ್ತು ಬದುಕಲು ಬಿಡು ಎಂಬುದಾಗಿ. ಇದು ಕೇವಲ ಘೋಷಣೆಯಲ್ಲ, ಅದೊಂದು ಜವಾಬ್ದಾರಿ. ಕೈಯಲ್ಲಿ ಆಯುಧ ಹಿಡಿಯುವುದು ಶೌರ್ಯವಲ್ಲ, ಮನಸ್ಸಿನಲ್ಲಿ ಅಹಿಂಸೆಯನ್ನು ಸಾಕುವುದು ಅತಿ ದೊಡ್ಡ ಧರ್ಮ. ಜಗತ್ತಿನಲ್ಲಿ ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ಇದೇ ಜೈನ ಧರ್ಮದ ಅಹಿಂಸೆಯ ಪರಮ ಮರ್ಮ ಎಂಬಂತೆ ಈ ಭೂಮಿ ಕೇವಲ ಮನುಷ್ಯರಿಗೆ ಅಲ್ಲ, ಅತಿ ಸೂಕ್ಷ್ಮ ಕ್ರಿಮಿ ಕೀಟಗಳಿಗೂ ಬದುಕುವ ಹಕ್ಕನ್ನು ಹೊಂದಿದೆ. ಈ ಅಹಿಂಸಾ ತತ್ವ ಎಷ್ಟು ಪರಿಣಾಮಕಾರಿಯಾಗಿದೆ ಅಂತಂದರೆ, ನಮ್ಮ ರಾಷ್ಟ್ರದ ರಾಷ್ಟ್ರಪಿತರಾದಂತಹ ಮಹಾತ್ಮ ಗಾಂಧೀಜಿಯವರು ಅಹಿಂಸೆಯ ಮೂಲಕವೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟದ್ದು. ಹಾಗೆಯೇ ಬಂಧುಗಳೇ, ಪ್ರಾಣಿಗಳಿಗೆ ಮಾತು ಬರಲ್ಲ,
ಅವಕ್ಕೂ ನೋವಾಗುತ್ತೆ, ಸಂಕಟಗಳಾಗುತ್ತೆ. ಆದರೆ ಅವು ಹೇಳಲ್ಲ. ಬೇರೆಯವರಿಗೆ ನಮ್ಮ ಜೀವ ಕೊಡುವುದಿಲ್ಲ ಅಂತಂದ ಮೇಲೆ ಅವರ ಜೀವವನ್ನು ತೆಗೆಯುವುದು ಹಕ್ಕು ಕೂಡ ನಮಗಿಲ್ಲ. ಮನುಷ್ಯನ ತನ್ನ ಬಾಯಿ ಚಪಲತೆಗಾಗಿ ಅವುಗಳನ್ನು ಕೊಲ್ಲುವಾಗ ಅವಳಿಗೆ ಎಷ್ಟು ಹಿಂಸೆ ಆಗಿರಬಹುದಲ್ಲ. ಅದಕ್ಕೆ ನಮ್ಮ ಧರ್ಮ ಅಹಿಂಸೆಯನ್ನು ಪಾಲಿಸಿ ಅಹಿಂಸಾ ಪರಮೋ ಧರ್ಮ ಅಂತ ಇರೋದು. ಇನ್ನು ಎರಡನೇ ತತ್ವ ಅಪರಿಗ್ರಹ ಅಂತಂದರೆ ಅಗತ್ಯಕ್ಕಿಂತ ಹೆಚ್ಚಿನ ಆಸ್ತಿಪಾಸ್ತಿಗಳನ್ನು ಕೂಡಿಡುವುದು. ಇಂದಿನ ಜಗತ್ತಿನ ಎಲ್ಲ ಗೊಂದಲಗಳಿಗೆ ಕಾರಣ ಹೆಚ್ಚು ಹೆಚ್ಚು ಬೇಕು ಅನ್ನುವ ಹಪಾಹಪಿ ಜೀವನ. ಒಂದು ಗಾದೆ ಮಾತು ಇದೆ ಬಂಧುಗಳೇ, ಬೇಕು ಬೇಕು ಅನ್ನೋನೇ ಬಡವ, ಸಾಕು ಸಾಕು ಅನ್ನೋನೇ ಶ್ರೀಮಂತ. ಜೈನ ಧರ್ಮದ ಅಪರಿಗ್ರಹವು ನಿನಗೆ ಎಷ್ಟು ಬೇಕೋ ಅಷ್ಟನ್ನೇ ಹೊಂದು, ಉಳಿದದ್ದನ್ನು ಈ ಸಮಾಜಕ್ಕೆ ಬಿಟ್ಟುಕೊಡು ಅಂತ ಹೇಳುತ್ತೆ. ಇವತ್ತಿನ ಜೀವನದಲ್ಲಿ ಹೆಚ್ಚಾಗಿ ಆಸ್ತಿಪಾಸ್ತಿಗಳನ್ನು ಸಂಗ್ರಹ ಮಾಡಿದರೆ ಬದುಕು ಭಾರವಾಗುತ್ತೆ. ಅಂದರೆ ಆಸ್ತಿಪಾಸ್ತಿಗಳನ್ನು ಸಂಗ್ರಹಿಸುತ್ತಾ ಹೋದಂತೆ ಮನುಷ್ಯ ತನ್ನ ಜೀವನದಲ್ಲಿ ಶಾಂತಿ, ಸಮಾಧಾನ, ನಿದ್ರೆ ಎಲ್ಲವನ್ನ ಕಳೆದುಕೊಳ್ತಾನೆ. ಅದೇ ಸಂಪತ್ತನ್ನು ದಾನದ ರೂಪದಲ್ಲಿ ಕೊಟ್ಟಾಗ ಅವನ ಮನಸ್ಸು ಹಗುರವಾಗುತ್ತೆ. ಅದಕ್ಕಾಗಿ ಬಂಧುಗಳೇ, ಮಕ್ಕಳಿಗೆ ಕೇವಲ ಸಂಪಾದಿಸುವುದನ್ನು ಕಲಿಸಬೇಡಿ, ಸಂಸ್ಕಾರವನ್ನು ಕಲಿಸಿ. ಇನ್ನು ಅನೇಕಾಂತವಾದ ಅಂತಂದರೆ ಸತ್ಯದ ದರ್ಶನ. ನಾನು ಹೇಳುವುದೇ ಸರಿ ಅಂತ ಹಠ ಹಿಡಿಯುವುದು ಸರಿಯಲ್ಲ. ಇಂದಿನ ಜಗತ್ತಿಗೆ ನನ್ನಲ್ಲಿರುವುದು ಕೇವಲ ಒಂದು ಭಾಗದ ಸತ್ಯ. ಪೂರ್ಣ ಸತ್ಯವು ಎಲ್ಲರ ದೃಷ್ಟಿಕೋನದಲ್ಲಿದೆ. ಮೊದಲು ಎಲ್ಲರ ದೃಷ್ಟಿಕೋನಗಳಿಗೆ, ಅಭಿಪ್ರಾಯಗಳಿಗೆ ಬೆಲೆಯನ್ನು ಕೊಡಬೇಕು. ನಾನು ಒಬ್ಬ ವ್ಯಕ್ತಿಯನ್ನು ಕೆಟ್ಟ ದೃಷ್ಟಿಕೋನದಲ್ಲಿ ನೋಡಿದರೆ ಅವನು ಕೆಟ್ಟವನಾಗ್ತಾನೆ, ಒಳ್ಳೆಯ ದೃಷ್ಟಿಕೋನದಲ್ಲಿ ನೋಡಿದರೆ ಅವನು ಒಳ್ಳೆಯವನಾಗ್ತಾನೆ. ಆದ್ದರಿಂದ ಈ ಸೃಷ್ಟಿಯಲ್ಲಿ ಎಲ್ಲರನ್ನ ಒಳ್ಳೆಯ ದೃಷ್ಟಿಕೋನದಿಂದ ನೋಡಿ. ಇದರ ಜೊತೆಗೆ ಸತ್ಯ, ಆತ್ಸೇಯ ಮತ್ತು ಬ್ರಹ್ಮಚರ್ಯದಂಥ 5 ಮುಖ್ಯ ತತ್ವಗಳು ಯುವ ಜನತೆಯಲ್ಲಿ ಉತ್ತಮ ನೈತಿಕತೆ ಮತ್ತು ಶಿಸ್ತನ್ನು ಬೆಳೆಸಲು ಸಹಾಯ ಮಾಡ್ತಾ ಇವೆ. ಇನ್ನು ಜೈನ ಧರ್ಮದ ಹಲವಾರು ವಿಚಾರಧಾರೆಗಳನ್ನು ನೋಡಿದಾಗ, ಮೊದಲೇದು ನೈತಿಕ ವಿಚಾರಕ್ಕೆ ಬಂದಾಗ, ಇಂದಿನ ಸಮಾಜಕ್ಕೆ ಬೇಕಾಗಿರುವುದು ಹಣ ಅಲ್ಲ, ಬದಲಾಗಿ ಜೈನ ಧರ್ಮ ಸಾರುವ ಸಮ್ಯಕ್ ಚಾರಿತ್ರ ಅಂದರೆ ಒಳ್ಳೆಯ ನಡತೆ. ಮನುಷ್ಯ ತಾನು ಸಾಯುವ ಮೊದಲು ತನ್ನಿಂದ ಯಾರಿಗೂ ನೋವಾಗದಂತೆ ಬದುಕುವುದೇ ಶ್ರೇಷ್ಠ ಆಧ್ಯಾತ್ಮಿಕ ಸಾಧನೆ ಅಂತ ಹೇಳ್ತಾರೆ. ಇನ್ನು ವೈಜ್ಞಾನಿಕ ದೃಷ್ಟಿಕೋನಕ್ಕೆ ಬಂದಾಗ, ಜೈನ ಧರ್ಮದ ಆಹಾರ ಪದ್ಧತಿ ಅಂದರೆ ಸಸ್ಯಾಹಾರ ಮತ್ತು ಸೂರ್ಯಾಸ್ತದ ಮೊದಲು ಊಟವನ್ನು ಮಾಡುವುದು ಇಂದಿನ ಆಧುನಿಕ ವೈದ್ಯಕೀಯ ವಿಜ್ಞಾನವು ಒಪ್ಪುವ ಆರೋಗ್ಯಕರವಾದಂಥ ಜೀವನ ಶೈಲಿಯಾಗಿದೆ. ಹಾಗೆಯೇ ಬಂಧುಗಳೇ, ಇನ್ನೂ ಹೇಳಬೇಕಂತಂದರೆ, ಇಂದಿನ ಒತ್ತಡದ ಜೀವನದಲ್ಲಿ ಜೈನ ಧರ್ಮದ ಧ್ಯಾನ ಮತ್ತು ಇಂದ್ರಿಯ ನಿಗ್ರಹ ತತ್ವಗಳು ಮಾನಸಿಕ ಪ್ರಶಾಂತತೆಗೆ ಪಡೆಯಲು ಸಾಧ್ಯವಾಗಿದೆ. ಅಷ್ಟೇ ಅಲ್ಲದೆ ಕನ್ನಡ ಸಾಹಿತ್ಯದ ಬೆಳವಣಿಗೆಯಲ್ಲಿ ಜೈನ ಕವಿಗಳಾದ ಪಂಪ, ಪೊನ್ನ, ರಣ್ಣ ಎಂಬ ರತ್ನತ್ರಯ ಪಾತ್ರ ಅಪ್ರತಿಮ. ಇಂದಿನ ಪೀಳಿಗೆಗೆ ತಮ್ಮ ಭಾಷೆ ಹಾಗೂ ಸಂಸ್ಕೃತಿಯ ಬೇರುಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗಿವೆ. ಇಂತಹ ವಿಶ್ವದ ಸಕಲ ಜೀವರಾಶಿಗಳ ಹಿತವನ್ನು ಬಯಸಿ ನಿತ್ಯ ಸುಖದ ಮಾರ್ಗೋಪಾಯವನ್ನು ಬೋಧಿಸಿ ಅನಾದಿ ಕಾಲದಿಂದಲೂ ಹಿಂಸೆಯ ಭದ್ರವಾದ ಬುನಾದಿಯ ಮೇಲೆ ರೂಪಿತವಾಗಿ ಬೆಳಗಿ ಬಾಳುತ್ತಾ ಬಂದು ಇಂದು ಗಣವೆತ್ತ ಧರ್ಮವಾಗಿ ನಿಂತ ಈ ನಮ್ಮ ಜೈನ ಧರ್ಮ ಕನ್ನಡ ನಾಡು ಜೈನ ಸಂಸ್ಕೃತಿಯ ಬೀಡಾಗಿ ಕನ್ನಡ ನುಡಿ ಜೈನ ವಾಂಗ್ಮಯದ ತವರೂರಾಯಿತು. ನೋಡಿ ಬಂಧುಗಳೇ, ಜೈನ ಧರ್ಮೀಯರು ಎಷ್ಟೊಂದು ಉದಾರಿಗಳು ಅಂತಂದರೆ, ದಿನಾಲು ಭಗವಾನ್ ಜಿನೇಂದ್ರನನ್ನು ಏನಂತ ಬೇಡ್ಕೋತಾರೆ ಅಂತಂದರೆ, ದೇಶಸ್ಯ ರಾಷ್ಟ್ರಸ್ಯ ಪೂರಸ್ಯ ರಾಧ್ಯ ಕರೋತು ಶಾಂತಿಂ ಭಗವಾನ್ ಜಿನೇಂದ್ರ. ಅಂದರೆ ದೇಶ, ರಾಜ್ಯ, ರಾಷ್ಟ್ರ, ಪುರದಲ್ಲಿರ್ತಕ್ಕಂಥ ಎಲ್ಲ ಜನರು ಶಾಂತಿಯುತವಾಗಿ ಜೀವಿಸಲಿ ಅಂತ. ಇಂಥ ಜೈನ ಧರ್ಮವು ಸಾರುವ ಉದಾತ್ತ ತತ್ವ ಹಾಗೂ ಧ್ಯೇಯಗಳನ್ನು ಪಾಲಿಸಿದರೆ ಪತಿತನೂ ಪಾವನನಾಗಬಲ್ಲ, ಜೀವ ಜೀವನ್ಮುಕ್ತನಾಗಬಲ್ಲ, ನರ ನಾರಾಯಣನಾಗಬಲ್ಲ, ಬದ್ಧನೂ ಸಿದ್ಧನಾಗಬಲ್ಲ ಎಂದು ಹೇಳುತ್ತಾ, ಒಟ್ಟಾರೆಯಾಗಿ ಹೇಳುವುದಾದರೆ ಜೈನ ಧರ್ಮ ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲ. ಇದರ ತತ್ವಗಳು ಒಂದೇ ಧರ್ಮಕ್ಕೆ ಸೀಮಿತವಾಗಿಲ್ಲ. ಇವು ಮಾನವನ ಉನ್ನತ ಮೌಲ್ಯಗಳಾಗಿವೆ. ಇಂದಿನ ಸಂಕೀರ್ಣ ಜಗತ್ತಿನಲ್ಲಿ ಶಾಂತಿಯುತ ಅರ್ಥಪೂರ್ಣ ಜೀವನ ನಡೆಸಲು ಅಗತ್ಯವಾದಂತಹ ಜೀವನ ವಿಧಾನಗಳಾಗಿವೆ. ಇಂದಿನ ಆಧುನಿಕ ಸವಾಲುಗಳಿಗೆ ಜೈನ ಧರ್ಮದ ತತ್ವಗಳು ಶಾಶ್ವತ ಪರಿಹಾರವನ್ನು ನೀಡಬಲ್ಲವು. ಕೊನೆಗೆ ಒಂದು ಮಾತನ್ನು ಹೇಳಲೇಬೇಕು ಹಾಗೂ ಮೆಚ್ಚಲೇಬೇಕು ಸ್ನೇಹಿತರೆ. ನಿರಂಜನ್ ಲಹರಿ ಯೂಟ್ಯೂಬ್ ಮಾಧ್ಯಮದ ಮೂಲಕ ನಿರಂಜನ್ ಕುದ್ದಾಡಿ ಸರ್ ಇವರು ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಹಲವಾರು ಧಾರ್ಮಿಕ ಸ್ಪರ್ಧೆಗಳನ್ನು ಏರ್ಪಡಿಸಿ ಪ್ರತಿ ಮನೆಯಲ್ಲೂ ಸಂಸ್ಕಾರವನ್ನು ತುಂಬುತ್ತಾ ಇದ್ದಾರೆ. ಈ ಪ್ರಸ್ತುತ ಕಾಲದಲ್ಲಿ ಈ ಕೆಲಸ ಆಗಬೇಕಾಗಿದೆ ಸರ್. ಯಾಕಂದರೆ ಕೇವಲ ತಾಯಂದಿರು ಮಗುವಿಗೆ ಜ್ಞಾನವನ್ನು ಕೊಡುತ್ತಿದ್ದಾರೆ ಹೊರತು ಸಂಸ್ಕಾರವನ್ನು ಕೊಡಲು ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಆ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ ಸರ್. ನಿಮ್ಮ ಈ ಕೈಂಕರ್ಯ ಹೀಗೆ ಮುಂದುವರಲಿ ಎಂದು ಆಶಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಅಹಿಂಸಾ ಪರಮೋ ಧರ್ಮ ಕಿ ಜೈ, ವಿಶ್ವ ಧರ್ಮ ಕಿ ಜೈ. ಎಲ್ಲರಿಗೂ ಜೈ ಜಿನೇಂದ್ರ.